ಇದು ನೋಡಿ ಮಧ್ಯಾಹ್ನ ನೆಲ್ಲಿಕಾಯಿ ತಂಬುಳಿ ಮಾಡಿದ್ದೆ, ಸಖತ್ ರುಚಿಯಾಗಿತ್ತು ನೋಡಿ. ಮಾಡ್ಕೊಂಡು ನೋಡಿ, ಸಿಂಪಲ್ಲಾಗಿ ಈ ಥರ ಒಂದು ಹುಳಿ ಜೊತೆಗೆ ಒಂದು ಈ ಥರ ತಂಬುಳಿನಿದ್ರೆ ಚೆನ್ನಾಗಿರುತ್ತೆ. ಕೊಬ್ಬರಿ ಒಂದು 4 ಸ್ಪೂನು, 4 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಒಂದು ದೊಡ್ಡ ಸ್ಪೂನಲ್ಲಿ 2 ಸ್ಪೂನು ನೆಲ್ಲಿಕಾಯಿ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ, ಅದರಿಂದ ಜೀರಿಗೆ ಹಾಕ್ತಾಯಿಲ್ಲ ನಾನು. ಇವೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಮೊಸರು, ಇನ್ನು ಸ್ವಲ್ಪ ನೀರು, ಕಲ್ಲುಪ್ಪು ಹಾಕ್ಬಿಟ್ಟು ಇನ್ನೊಂದು ಸರಿ ಹಾಕ್ಕೊಂಡು, ಕೊತ್ತಂಬರಿ ಏನು ಹಾಕ್ತಾಯಿಲ್ಲ ನಾನು. ಇದು ಒಂದು ಬೌಲ್ಗೆ ಹಾಕ್ಕೊಂಡು ಈ ಸಾಸಿವೆ, ಇಂಗು, ಒಣಮೆಣ್ಸಿನ್ಕಾಯಿ ಮತ್ತು ಮೊಸರು ಮೆಣಸಿನ್ಕಾಯಿ ಎರಡೂ ಹಾಕಿದ್ದೀನಿ ಒಗ್ಗರಣೆಗೆ. ಇದು ನಾನು ಸೋನಾ ಮಸೂರಿ ಅನ್ಪಾಲಿಷದು ನಾಟಿ ಅಕ್ಕಿ ತೊಗೊಂಡಿದ್ದೀನಿ, ಆರ್ಗ್ಯಾನಿಕ್ದು. ಅನ್ನ ಮಾಡ್ಕೊಂಡಿರೋದು, ಫುಲ್ಲು ಫೈಬರ್ ಇದೆ. ಅನ್ನಕ್ಕೆ ಇದು ಹಾಕ್ಕೊಂಡು ತಿಂತಾಯಿದ್ರೆ ಸ್ವಲ್ಪ ನೀರಾಗಿ ಹಾಕ್ಕೊಂಡು ಬಾಯೆಲ್ಲ ಹರಡ್ಕೊಂಡಾಗಮ್ಮ ತಿನ್ನಿ, ಸಖತ್ ರುಚಿಯಾಗಿತ್ತು. ನಾನು ಬಿಸಿ ಬಿಸಿ ಅನ್ನಕ್ಕೆ ಈ ತಂಬುಳಿ ಮಾಡಿಕೊಂಡು ಆವಾಗ ಅಂದ್ಕೊಂಡು ಆವಾಗ ಮಾಡಿಕೊಂಡೆ. ತರಕಾರಿ ಸಾಂಬಾರಿತ್ತು, ಅದ್ರ ಜೊತೆಗೆ ಇದು ಇರಲಿ ಅಂತ ತುಂಬ ಚೆನ್ನಾಗಿತ್ತು. ಮಾಡ್ಕೊಂಡು ನೋಡಿ ಈ ಥರ ತಂಬುಳಿ. ಬೇಸಿಗೆ ಬರ್ತಾಯಿದ್ದಿಲ್ವಾ, ಮಾಡೋಣ ದಿನ ಒಂದೊಂದು.